ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇದು ನನ್ನ ಶುಕ್ರವಾರದ ಮಾರ್ನಿಂಗ್ ವಿಡಿಯೋ. 1 ಗ್ಲಾಸ್ ಬಿಸಿನೀರಿಗೆ 1 ಸ್ಪೂನ್ ನುಗ್ಗೆ ಸೊಪ್ಪಿನ ಪೌಡ್ರು, ಕರಿಬೇವು ಎಲೆ ಪೌಡ್ರು ಮತ್ತು ಅಗಸೆ ಬೀಜದ ಪೌಡ್ರು, ಮೆಂತೆ ಕಾಳಿನ ಪೌಡ್ರನ್ನು ಎಲ್ಲ ಮಿಕ್ಸ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀನಿ. ದಿನ ಬೆಳಗ್ಗೆ 1 ಸ್ಪೂನ್ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತೀನಿ. ಇದು ತುಂಬ ಆರೋಗ್ಯಕರವಾಗಿರುತ್ತೆ. ನೀವು ಈ ಥರ ಕುಡೀರಿ. ಇದನ್ನ ಕುಡಿದ ತಕ್ಷಣ ವರಂಡ ಎಲ್ಲ ಕಸ ಗುಡಿಸಿ, ಅಂಗಳಕ್ಕೆಲ್ಲ ರಂಗೋಲಿ ಹಾಕಿ, ನೀರು ಹಾಕಿ, ಗಿಡಗಳಿಗೂ ಸ್ವಲ್ಪ ನೀರು ಹಾಕಿ ಒಳಗಡೆ ಬಂದು 1 ಗ್ಲಾಸ್ ಕಾಫಿ ಮಾಡಿಕೊಂಡೆ. ಕಾಫಿ ಈ ಚಳಿಗಾಲಕ್ಕೆ ತುಂಬ ಅವಶ್ಯಕ. ನನಗೆ ಕಾಫಿ ಇಷ್ಟ, ಹಾಗಾಗಿ ಡೈಲಿ ಮಾರ್ನಿಂಗ್ ನಾನು ಕಾಫಿನೇ ಕುಡಿಯೋದು. ಕಾಫಿ ಸ್ವಲ್ಪ ಸ್ಟ್ರಾಂಗಾಗೆ ಮಾಡಿಕೊಂಡೆ. ನೀವು ಕಾಫಿ ಕುಡಿತೀರಾ, ಟೀ ಕುಡಿತೀರಾ ಅಥವಾ ಹಾರ್ಲಿಕ್ಸು, ಬೂಸ್ಟು ಏನು ಕುಡಿತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ. ಒಂದು ಸ್ಮೈಲೊಂದಿಗೆ ನಾವು ದಿನ ಮುಂಜಾನೆಯನ್ನು ಸ್ಟಾರ್ಟ್ ಮಾಡಬೇಕು. ಎಲ್ಲರಿಗೂ ದಿನನಿತ್ಯದ ಗೋಳು ಇದ್ದೇ ಇರುತ್ತೆ. ಆದರೂ ಅದನ್ನೆಲ್ಲ ಬದಿಗಿಟ್ಟು ಒಂದು ಮುಖದಲ್ಲಿ ಸಣ್ಣ ಸಂತೋಷ ಇರಲಿ ಯಾವಾಗಲೂ. ಇದನ್ನು ತಿಳಿಸ್ತಾ ನಾನು ಬೆಳಗಿನ ತಿಂಡಿನ ಮಂಡಕ್ಕಿ ಒಗ್ಗರಣೆ ಮತ್ತು ಈರುಳ್ಳಿ ಬಜ್ಜಿ ಮಾಡಿದೆ. ನಮ್ಮ ಮನೆಯವ್ರ ಫೇವ್ರೆಟ್ ತಿಂಡಿ ಇದು. ಅವ್ರು ಕೇಳಿದರು ನಿನ್ನೆ ರಾತ್ರಿ ನನಗೆ ಬೆಳಿಗ್ಗೆ ತಿಂಡಿಗೆ ಇದನ್ನೇ ಮಾಡು ಅಂತ. ಮಂಡಕ್ಕಿ ಒಗ್ಗರಣೆ ಮಾಡ್ತಾ ಅದಕ್ಕೊಂದು ಸ್ವಲ್ಪ ಪುಟಾಣಿ ಪೌಡ್ರ್ ಮಿಕ್ಸ್ ಮಾಡಿ ಭಾಳ ರುಚಿಯಾಗುತ್ತೆ ಮಂಡಕ್ಕಿ ಒಗ್ಗರಣೆ. ನಮ್ಮ ಕಡೆ ಇದೆಲ್ಲ ಭಾಳ ವಿಶೇಷ ತಿಂಡಿ. ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಉತ್ತರ ಕರ್ನಾಟಕದಲ್ಲಿ ಮಂಡಕ್ಕಿ ಒಗ್ಗರಣೆ, ಈರುಳ್ಳಿ ಬಜ್ಜಿ ಮಾಡ್ತಾರೆ. ನಾವು ಕೂಡ ಅದನ್ನೇ ಮಾಡ್ತೀವಿ. ನಮ್ಮ ಮನೆಯವರಿಗೆ ತುಂಬ ಇಷ್ಟ, ಹಾಗಾಗಿ ಮಾಡಿದೆ. ಅವರು ಆಲ್ರೆಡಿ ಟಿಫನಿಗೆ ಬಂದರು, ಅವರಿಗೂ ಟಿಫನ್ ಹಾಕ್ಕೊಟ್ಟೆ. ಇದರ ನಡುವೆ ನಾನು ನಿಮಗೊಂದು ಇನ್ನೊಂದು ಹೆಲ್ತ್ ಟಿಪ್ಸ್ ಹೇಳೋಣ ಅಂತ. ನಾನು ಕೊಕೊನಟ್ ಆಯಿಲು ಅಂದರೆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ದಾಸವಾಳ ಸೊಪ್ಪು ಹಾಕಿ ಕಡಿಮೆ ಉರಿಯಲ್ಲಿ ಅದನ್ನು ಕುದಿಸ್ಕೊತೀನಿ. ಕುದಿಸ್ಕೊಂಡು ಆ ಕೊಬ್ಬರಿ ಎಣ್ಣೆ ಗ್ರೀನ್ ಕಲರ್ ಬರೋವರೆಗೂ ಸ್ವಲ್ಪ ಗ್ಯಾಸ್ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಬಿಸಿ ಮಾಡಿ ತಕ್ಕೊಂಡು, ಅದು ತಣ್ಣಗಾದ ನಂತರ ಅದಕ್ಕೆ 1 ಸ್ಪೂನ್ ಕ್ಯಾಸ್ಟ್ರೋ ಆಯಿಲ್ ಮಿಕ್ಸ್ ಮಾಡಿಕೊಂಡು ನಾವು ದಿನನಿತ್ಯ ನಮ್ಮ ತಲೆಗೆ ಹಚ್ಕೊಳ್ತಾ ಬಂದರೆ ಕೂದಲು ಉದುರೋದು ಕಡಿಮೆ ಆಗುತ್ತೆ. ನಾನು ಯಾವಾಗಲೂ ಇದನ್ನೇ ಬಳಸೋದು. ಈ ಚಳಿಗಾಲಕ್ಕೆ ಕ್ಯಾಸ್ಟ್ರೋ ಆಯಿಲ್ ಭಾಳ ತುಂಬ ಮುಖ್ಯ. ಅದು ಥಿಕ್ನೆಸ್ ಇರೋದರಿಂದ, ಚಳಿಗಾಲದಲ್ಲಿ ಚರ್ಮ ಬಿರುಕು ಬಿಡೋದ್ರಿಂದ, ಸ್ಕ್ಯಾಲ್ಪ್ ಡ್ರೈ ಆಗೋದ್ರಿಂದ ಈ ಥರ ನೀವು ಬಳಸಿ ನೋಡಿ. ರಿಸಲ್ಟ್ ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು ಎಲ್ರಿಗೂ.